ನೀವು ಯಾವಾಗಾರ ಅನ್ಕೊಂಡಿದ್ರೆ ಸಕ್ರಿ ಹಾಕ್ಲಾರ್ದ ಸ್ವೀಟ್ ಮಾಡ್ಬೇಕಂತ, ಆಮೇಲೆ ನಿಮಗೇನಾರ ಹಿಮೋಗ್ಲೋಬಿನ್ ಕಮ್ಮಿ ಇಲ್ಲ ವೀಕ್ನೆಸ್ ಇತ್ತಪ್ಪ ಅಂತಂದ್ರ, ಇಲ್ಲ ಏನಾರ ಹೆಲ್ದಿ ಸ್ನಾಕ್ಸ್ ಮಾಡಿಟ್ಕೋಬೇಕು ಅನ್ಸಿದ್ರ, ಹಂಗಾದ್ರ ಈ ವಿಡಿಯೋ ನಿಮ್ ಸಂಬಂಧ. 1 ತಿಂಗಳ ಇಟ್ರು ಕೆಡುದಿಲ್ಲ. ಹೆಲ್ದಿಯಸ್ಟ್ ಸ್ವೀಟ್ ಅಂಜೀರ್ ಬರ್ಫಿ ಮಾಡ್ಲಿಕ್ಕ 1 ಮಿಕ್ಸಿ ಜಾರ್ಗೆ 3 ಗ್ರಾಮ್ ಬೀಜ ಇರ್ಲಾರದ ಖರ್ಜೂರ ಹಾಕ್ರಿ. ಆಮೇಲೆ ಅಂಜೀರ್ ಬರ್ಫಿಗೆ ಆಬ್ವಿಯಸ್ಲಿ ಅಂಜೀರ್ ಬೇಕು. 200 ಗ್ರಾಮ್ ಅಂಜೀರ್ ಹಾಕಿ ಹಂಗ 1-2 ರೌಂಡ್ ಗ್ರೈಂಡ್ ಮಾಡ್ರಿ. ಹಿಂಗ ಎರಡು ಸ್ವಲ್ಪ ಹೊಂದ್ಕೋತಾವ. ಈಗ 1 ಪ್ಯಾನ್ ಬಿಸಿ ಮಾಡಿ ತುಪ್ಪ ಹಾಕ್ಬೇಕ. ಅದ್ರ ಸಂಬಂಧ ನಾವಿವತ್ತ ಅಕ್ಷಯಕಲ್ಪ ಅವ್ರದ್ದು ತುಪ್ಪ ಯೂಸ್ ಮಾಡ್ಲಿಕತ್ತೇವಿ. ತುಪ್ಪದ ಡಬ್ಬಿ ತೆಗದ್ರ ಮಸ್ತ್ ಘಮ ಘಮ ವಾಸನೆ ಬರ್ತದ. ಆಮೇಲೆ ಪ್ರಿಸರ್ವೇಟಿವ್ಸ್ ಇರ್ಲಾರದ್ ಪ್ಯೂರ್ ಆಕಳ ತುಪ್ಪ ಅದ. ಸೊ 1 ಸ್ಪೂನ್ ತುಪ್ಪ ಹಾಕಿ 1 ಸ್ಪೂನ್ ತಿನ್ನೋ ಅಂಟ್ ಹಾಕಿ ಚಲೋತ್ನಾಗ ಅರಳುತನ ಫ್ರೈ ಮಾಡಿ ಸೈಡ್ಗೆ ಇಟ್ಕೋರಿ. ಈಗ ಅದ ಪ್ಯಾನಿಗೆ ಇನ್ನೊಂದ್ ಸ್ಪೂನ್ ತುಪ್ಪ ಹಾಕಿ ಕಟ್ ಮಾಡಿರೋ ಎಲ್ಲಾ ಡ್ರೈ ಫ್ರೂಟ್ಸ್ ಹಾಕ್ರಿ. ಇಲ್ಲೇ ನಾನು ಗೋಡಂಬಿ, ಬಾದಾಮಿ, ಪಿಸ್ತಾ, ಕುಂಬಳಕಾಯಿ ಬೀಜ ಮತ್ತೆ ಸೂರ್ಯಕಾಂತಿ ಬೀಜ ಹಾಕಿನಿ. ಎಲ್ಲಾ ಸ್ವಲ್ಪ ಕೆಂಪಾಗೋತನ ಚಲೋತ್ನಾಗ ಕೈ ಆಡ್ಸಿ ಸೈಡ್ಗೆ ಇಟ್ಕೋರಿ. ಈಗ ಅದ ಪ್ಯಾನಿಗೆ ಇನ್ನೊಂದ್ ಸ್ಪೂನ್ ತುಪ್ಪ ಹಾಕಿ ಅವಡ ಜವಡ ರುಬ್ಬಿಟ್ಕೊಂಡಿರೋ ಖರ್ಜೂರ ಮತ್ತೆ ಅಂಜೂರ ಹಾಕಿ ಚಲೋತ್ನಾಗ ಕೈ ಆಡ್ಸ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಆದಂಗ ಅದ್ ಹಿಂಗ್ ಚಲೋತ್ನಾಗ ಹೊಂದ್ಕೊಳಿಕ್ ಸ್ಟಾರ್ಟ್ ಆಗ್ತದ. ನೆಕ್ಸ್ಟ್ ಇದಕ್ಕ 1 ಬಟ್ಲ ಆಳ್ವಿ ಹಾಕ್ಲಿಕತ್ತೇನಿ. ಇದನ್ನ ನಾನು ಅರ್ಧ ತಾಸ್ ನೀರೊಳಗ ನೆನೆಸಿಕೊಂಡಿದ್ದೆ. ಆಳ್ವಿ ಹಾಕಿ ಎಲ್ಲಾನು ಚಲೋತ್ನಾಗ ಕೈ ಆಡ್ಸ್ರಿ. ಅದು ಹಿಂಗ ಹೊಂದ್ಕೋತದ. ಇಷ್ಟಾಗಿಂದ ಮುಂಚೆ ಹುರಿದಿಟ್ಕೊಂಡಿರೋ ಅಂಟ ಆಮೇಲೆ ಡ್ರೈ ಫ್ರೂಟ್ಸ್ ಹಾಕ್ರಿ. ಡ್ರೈ ಫ್ರೂಟ್ಸ್ ಕಟ್ ಮಾಡ್ಬೇಕಾದ್ರೆ ಪುಡಿ ಏನಾರ ಉಳ್ದಿತ್ತಂದ್ರ ಅದನ್ನು ಇದ್ರಾಗ ಹಾಕಿ ಎಲ್ಲಾನು ಹಾಕಿ ಚಲೋತ್ನಾಗ ಹೊಂದ್ಕೊಳ್ಳುತನ ಕೈ ಆಡ್ಸ್ರಿ. ಆಮೇಲೆ ಇದಕ್ಕ ಜಾಜಿಕಾಯಿ ಅಂತಾರ. ಸ್ವಲ್ಪ ಇದನ್ನ ಹೆರಿರಿ. ಬಾಳಷ್ಟ್ ಹೆರದ್ರ ಕೈ ಆಗ್ಬಿಡ್ತದ. ಸೊ ನೋಡ್ಕೊಂಡ ಹೆರದ ಎಲ್ಲಾನು ಚಲೋತ್ನಾಗ ಕೈ ಆಡ್ಸ್ರಿ. ಈಗ ತುಪ್ಪ ಹಚ್ಚಿರೋ ಪ್ಲೇಟಿಗ ಮಾಡಿಟ್ಕೊಂಡಿರೋ ಮಿಕ್ಸ್ಚರ್ ಅನ್ನ ಹಾಕಿ ಅದು ಬಿಸಿ ಇದ್ದಾಗನ ಚಲೋತ್ನಾಗ ಎಲ್ಲಾ ಕಡೆ ಸ್ಪ್ರೆಡ್ ಆಗೋಂಗ ತಟ್ರಿ. ಈಗ ಇದ್ರ ಮೇಲೆ 1 ಇಲ್ಲ 2 ಸ್ಪೂನ್ ಕಸಕಸಿನ ಚಲೋತ್ನಾಗ ಉದುರ್ಸಿ ಅದನ್ನ ಸ್ವಲ್ಪ ಹಂಗ ಬಡಿರಿ. ಅದು ಉದುರ್ ಬೀಳ್ಬಾರ್ದಂತ ಎಲ್ಲಾ ಹಾಕಿ ಇದು ಪೂರ್ತಿ ತಣ್ಣಗಾಗ್ಲಿಕ್ಕ ಬಿಟ್ಬಿಡ್ರಿ. ಪೂರ್ತಿ ತಣ್ಣಗಾಗಿಂದ ನಿಮ್ಗೆ ಯಾವ ಶೇಪ್ ಬೇಕಾ ಆ ಶೇಪ್ ಒಳಗ ಕಟ್ ಮಾಡಿದ್ರೆ ನಮ್ದು ಹೆಲ್ದಿ ಅಂಜೀರ್ ಬರ್ಫಿ ರೆಡಿ ಆಗ್ತದ. ಬಾಯೊಳಗಿಟ್ರ ಕರಗ್ತದ. ಬಹಳ ಈಸಿ ಅದ. ನೀವು ಟ್ರೈ ಮಾಡ್ತಿರಲ್ಲ.